ಏನಾದರೂ ಕೊಡು ನನಗೆ. ಅವಾಗ ಏನು ಕೊಡೋದಿಗೆಪ್ಪ, ನನಗೆ ಹೇಳ್ತು ಒಂದು 4 ರೊಟ್ಟಿ ಕಳಿಸಿದ್ರು. ಆದ್ರೆ 4 ರೊಟ್ಟಿಯಾಗ ಅರ್ಧ ರೊಟ್ಟಿ ಉಳಿದ ನೋಡ್ರಿ, 4 ರೊಟ್ಟಿಯಾಗ ಅರ್ಧ ರೊಟ್ಟಿ ಉಳಿದ. ಈಗ ಇದನ್ನೇ ಬೇಕಾದ್ರು ಅಂತ ತಿಳ್ಕೊಂಡು ಯಾವ ಸನ್ಯಾಸಿ ಕೊಟ್ಟಾಗ ಅವ ಸಂದೇಶ ಇರ್ತಾರ, ಬಹಳ ತಿಳ್ತಾಯ್ತಪ್ಪ ಯಪ್ಪ ನನಗೆ ದೇವರು ನೀನು ಒಳ್ಳೆಯದು ಮಾಡಿ ಅಂತ ತಿಳ್ಕೊಂಡು ಅದು ಏನದ ಅರ್ಧ ರೊಟ್ಟಿ ತೆಗೆದುಕೊಂಡು ಅವಾಗ ಏನಪ್ಪ ಆ ಸನ್ಯಾಸಿ ಅದೇ ಹೋಗ್ತಾನ. ಇವ ಏನ್ ಇರ್ತಾನಲ್ಲ, ಇವ ಕುಡುಕ, ಇವ ಪುಣ್ಯ ತಗೊಂಡು ಬರಕೊಂತಾನೆ, ಇವ ಪುಣ್ಯದಷ್ಟು ದಾನ ತರಕೊಂತಾನ. ಅವಾಗ ಯಥಾ ಪ್ರಕಾರವಾಗಿ ಹೋಗ್ತಾ ಇದ್ದಾನೆ. ಹೊಸಪೇಟೆಯಲ್ಲಿ ಬೋರ್ಡ್ ಹಾಕಿರ್ತಕ್ಕಂಥ ಶಕ್ತಿ ಅಂಗಡಿಗೆ ಮುಂದೆ ನಿಂತು ಶಕ್ತಿಯೇ ನನಗೆ ಪುಣ್ಯದ ಜ್ಞಾನವಿಲ್ಲದಲು ಹೇಳ್ತಾನ. ಹೇಳೋ ಶಕ್ತಿ, ನನಗೆ ಪುಣ್ಯ ಅನ್ನೋದು ಏನು ಗೊತ್ತಿಲ್ಲ, ನನಗೆ ಪುಣ್ಯ ಅಂದ್ರೆ ಏನು ಹೇಳು ಅಂತ ಕೇಳಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಶಕ್ತಿಗೆ ಅಯ್ಯೋಯಪ್ಪ ಎಂತ ಬಂದಲೋ ಮರೆ ನಮ್ಮ ಅಂಗಡಿಗೆ ಅಂತಲೋ ಅದು ಮರೆ, ಈ ಪುಣ್ಯ ಗೊತ್ತಿಲ್ಲ ನಿನಗ, ನನಗೇನು ಗೊತ್ತಿಲ್ಲ. ನೀ ಕೊಲೆ ಮಾಡಿ ಏನು ಅಯ್ಯೋ ಸಾಕಾಗಷ್ಟು ಮಾಡಿದ್ದೀನಿ. ನೀ ಹೇಳ್ತಾ ಅಲ್ಲಪ್ಪ, ಬಸವಣ್ಣವರು ಒಂದು ಮಾತು ಹೇಳ್ಯಾರ, ಏನು ಕಳಬೇಡ ಕೊಲಬೇಡ, ಖುಷಿಯನ್ನು ನೀಯಲು ಬೇಡ ಮುನಿಯ ಬೇಡ, ನೆರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದ್ದಿರ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಪ್ರೇಮದ ಶುದ್ಧಿ, ಇದೇ ನಮ್ಮ ಮೂಲದ ಸಂಗದ ಶರಣರು ನಮಿಸುವ ಪರಿ. ಅಲ್ಲಪ್ಪ, ಬಸವಣ್ಣವರೇ ಕಳುವು ಮಾಡುವಂತೆ ಹೇಳಿದ್ದಾಗ ಅಯ್ಯೋ ಶಿವನೇ ನಾನು ಕಳುವು ಮಾಡಿ ಕೊಲೆ ಮಾಡುವಂತೆ ಹೇಳಿದ ಬಸವಣ್ಣ. ಅಯ್ಯೋ 100 ಕೊಲೆಗಳು ಮಾಡೀನಿ ಶಕ್ರೆ, ತನ್ನ ಬಂಧಿಸಬೇಡ